ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 2 ಆಗಸ್ಟ್ 2026 ನಿಮ್ದು ಎಕ್ಸಾಮ್ ಇರುತ್ತಾ. ಹಾಗಿದ್ರೆ ಈ ಸಾರಿ ಕೇಳಿದವರು ಏನ್ ಮಾಡಿದಾರಪ್ಪ ಅಂದ್ರ 4 ಆಪ್ಷನ್ ಬದಲಿಗೆ 5ನೇ ಆಪ್ಷನ್ ಅನ್ನ ಕೂಡ ಇಟ್ಟಿರ್ತಾರ. ಹಾಗಿದ್ರೆ ಇದು 5ನೇ ಆಪ್ಷನ್ ನ ಹಾಕಿದ್ರೆ ಏನಿಲ್ಲಿ ಎಕ್ಸಾಮ್ ಅಲ್ಲಿ ನಮ್ದು ನೆಗೆಟಿವ್ ಅಂಕ ಆಗುತ್ತೆ ಅಥವಾ ಋಣಾತ್ಮಕ ಅಂಕ ಇರುತ್ತಾ ಇಲ್ವಾ? ಹಾಗಿದ್ರೆ OMR ಯಾವ ರೀತಿ ಇರುತ್ತೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಸೇಮ್ ಟು ಸೇಮ್ ನಿಮ್ದು ಎಕ್ಸಾಮ್ ಅಲ್ಲಿ ಯಾವ ರೀತಿ OMR ಇರುತ್ತಲ್ಲ ಅದೇ ರೀತಿ ಡೆಮೋ OMR ಇಲ್ಲಿರುತ್ತೆ, ನೋಡ್ಕೋರಿ. ಸ್ನೇಹಿತರೆ, ಅದಕ್ಕೂ ಮೊದಲು ಇನ್ನೊಂದು ನಿಮ್ದು 10 ದಿವಸ ಮಾತ್ರ ಟೈಮ್ ಐತಿ. ಅವಾಗ ನೀವು ಯಾವ ರೀತಿ ಯಾವನ್ನ ಓದ್ಬೇಕಪ್ಪ ಅಂದ್ರೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಶಾರ್ಟ್ಕಟ್ ವೇದಾಗ ಓದಬೇಕು. ಆಲ್ರೆಡಿ ಈಗ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ನ ಓದಿರ್ತೀರಿ. ಈ ರೀತಿ ಈಗ ಶಾರ್ಟ್ಕಟ್ ನೋಟ್ಸ್ ಅನ್ನ ಓದಿರ್ತೀರಿ. ಇಲ್ಲಿ ನೋಡ್ಕೋರಿ, ಕಂಪ್ಲೀಟ್ ಆದ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳು ಮತ್ತೆ ಯಾವ ಭಾಗದಲ್ಲಿ ಬರುತ್ತೆ, ಅದೇ ರೀತಿ ಯಾವ ವಿಧಿ ಏನನ್ನ ಕಾರ್ಯನ ಮಾಡ್ತದಂತೆ ಕಂಪ್ಲೀಟ್ ಆದ ಮಾಹಿತಿಗಳ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನ ಓದಬಹುದು. ಈಗ ಆದಷ್ಟು ಕೊನೆ ಹಂತದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದೇ ರಿವಿಷನ್ ಪರ್ಪಸ್ ಸ್ಟಡಿಯನ್ನ ಮಾಡ್ಬೇಕು. ರಿವಿಷನ್ ಪರ್ಪಸ್ ಯಾವ ರೀತಿಯಪ್ಪ ಅಂದ್ರೆ ಇಷ್ಟು ದಿವಸ ಏನು ಓದಿರ್ತಲ್ಲ ಅದನ್ನ ಒಂದ್ ಕಡೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ಲಿಲ್ಲಪ್ಪ ಅಂದ್ರೆ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿ ಕಡಿಮೆ ಒಂದು 700-800 ಪೇಜ್ ಓದಿರ್ತೀರಿ. ನಾವು ನಿಮಗೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡೋ ಸಲುವಾಗಿ ಒಂದು 100 ಪೇಜ್ ಇರೋ PDF ಅನ್ನ ರೆಡಿ ಮಾಡಿದ್ದೀವಿ. ಈ ರೀತಿ ಅದು ಕೂಡ ನಿಮಗೆ ಇಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತೆ, ಪ್ಲಸ್ ನಿಮಗೆ ಡೀಟೇಲ್ಸ್ ಕೂಡ ಇರುತ್ತೆ. ಅಂದ್ರೆ 100 ಪೇಜ್ ಒಳಗಡೆ ಎಲ್ಲ ಕಂಪ್ಲೀಟ್ ಭಾರತ ಇತಿಹಾಸದ ಕ್ವಿಕ್ ರಿವಿಷನ್ ಸಂಬಂಧ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅಷ್ಟೇ ಒಳಗೊಂಡಂತೆ ಈ ರೀತಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನೋಡ್ತಿರ್ಬೋದು ನೀವು, ಈ ರೀತಿ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧ ಮಾಡಿದ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ಈ ನೋಟ್ಸ್ ಗಳು ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧಪಟ್ಟ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಇದ್ರ ಜೊತೆಗೆ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರುತ್ತೆ. ಇವೆಲ್ಲ ಸೇರಿ ಮೊದಲಿಗೆ 350 ರೂಪಾಯಿ ಈಗ ನೇಮಕಾತಿ ಆದ ಕಾರಣ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇವು ನೋಟ್ಸ್ ಕೊನೆಯ ಹಂತದಲ್ಲಿ ಕ್ವಿಕ್ ರಿವಿಷನ್ ಆಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಉಪಯುಕ್ತ ಇರ್ತವೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ, ಯಾರು ಕೂಡ ಕಾಲನ ಮಾಡಬೇಡಿ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ಈ ನೋಟ್ಸ್ ಬಂದು ನಿಮಗೆ ಕೊನೆಯ ಹಂತದಲ್ಲಿ ಓದಕ ಬಹಳ ಉಪಯುಕ್ತ ಇರೋದು. ಅತ್ಯಂತ ಕಡಿಮೆ ಸಮಯದಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ವಾರ ಆದ್ರೂ ಕೂಡ ನೀವು ಇದರಲ್ಲಿ ಒಂದು 50 to 70% ಸಿಲೆಬಸ್ ಆದ್ರೂ ಕೂಡ ಕವರ್ ಮಾಡೋ ರೀತಿ ಈ ನೋಟ್ಸ್ ಗಳು ಇರ್ತಾವ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡೋ ಇವು ಶಾರ್ಟ್ ನೋಟ್ಸ್ ಇವಾಗಿರ್ತಾವ. ಈ ರಿವಿಷನ್ ಪರ್ಪಸ್ ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿದ್ರಪ್ಪ ಅಂದ್ರೆ 6 to 10th ನೋಟ್ಸ್, ಶಾರ್ಟ್ ನೋಟ್ಸ್, SDA, FTA, PC, PSI ಇದು ಓಲ್ಡ್ ಕ್ವಶನ್ ಪೇಪರ್ ಮತ್ತೆ 1 ಇಯರ್ ಕರೆಂಟ್ ಅಫೇರ್ಸ್ ಎಲ್ಲಾ ನೋಟ್ಸ್ ಸೇರಿ ಕೇವಲ 250 ಇತ್ತಲ್ಲ, ಅದ್ರ ಬದಲಿಗೆ ಈಗ 200 ರೂಪಾಯಿಗೆ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ ನೀವು ಏನ್ ನೋಡಾಕತ್ತಾರಲ್ಲ, ಇದು ಅಫಿಷಿಯಲ್ ಆಗಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ದಾಗ OMR ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಯಾರ ನೋಡ್ರಿ. ಇಲ್ಲಿ OMR ಅಥವಾ ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಇದ್ದು ಅಂದ್ರೆ 5ನೇ ಆಯ್ಕೆ ಕೂಡ ಇರುತ್ತೆ. ಮೊದಲಿಗೆ ಏನಿರುತ್ತೆ ABCD ಅಥವಾ 1 2 3 4 ಇರ್ತೈತೆ. ಬಟ್ ಇವಾಗ OMR ಅಲ್ಲಿ KA ನಡೆಸೋ OMR ಅಲ್ಲಿ 5 ಆಯ್ಕೆಗಳು ಇರ್ತಾವ. 4ನೇದು ಪ್ಲಸ್ 1 ಅಂದ್ರೆ 5 ಆಯ್ಕೆಗಳು ಇರ್ತಾವ. ವೃತ್ತ ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆಯ ವೃತ್ತವನ್ನು ಸೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗಿದ್ದು, ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಸೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕೂಡ ಕಡಿತಗೊಳಿಸಲಾಗುವುದು. ಇದೇನಂತ ಅಂಡರ್ಸ್ಟ್ಯಾಂಡ್ ಆಯ್ತೇನ್ರಿ ನಿಮಗ? ಇಲ್ಲಿ OMR ದಾಗ ತೋರಿಸ್ತೇನೆ ನಿಮಗೆ. ಇದನ್ನ ಎದಕ್ ತೋರಿಸಿದಪ್ಪ ಅಂದ್ರೆ ನೀವೇನಪ್ಪ ಫೇಕ್ ಕೇಳ್ತಾನಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ತೋರಿಸಿ ಆಮೇಲೆ ನಿಮ್ಗೆ OMR ಅಲ್ಲಿ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡಾಕತ್ತಿರಲ್ಲ, ಇದು OMR. ಓಕೆ, ಸ್ಕ್ರೀನ್ ಶಾಟ್ ಹೊಡ್ಕೋರಿ, ಇಲ್ಲ ಅಂದ್ರ ಬಿಡ್ರಿ. ಓಕೆ, ಇಲ್ಲಿ ನೋಡ್ರಿ, ಇದು ನಿಮ್ದು OMR KE ನಡೆಸೋ OMR ಈ ರೀತಿ ಇರುತ್ತೆ. ಇಲ್ಲಿ ನೋಡ್ಬೋದು ನಿಮ್ದು ಅಭ್ಯರ್ಥಿ ಹೆಸರು ಏನೈತಲ್ಲ, ಇಲ್ಲಿ ಹೆಸರಿದ್ದಲ್ಲಿ ನಿಮ್ದು ಹಾಲ್ ಟಿಕೆಟ್ ನಂಬರ್ ಅನ್ನ ಹಾಕ್ಬೇಕು. ಅದೇ ರೀತಿ ನಿಮ್ದು ಸಿಗ್ನೇಚರ್ ಕೂಡ ಇರುತ್ತೆ, ಸಿಗ್ನೇಚರ್ ನ ಮಾಡ್ಬೇಕು. ಇದು ಡೆಮೋ ಆದ ಕಾರಣ ಸ್ವಲ್ಪ ಚೇಂಜಸ್ ಐತಿ. ಅದ್ರ ಬಟ್ ನಿಮ್ದು ಇಲ್ಲಿ ಆಪ್ಷನ್ ಅಲ್ಲಿ ಏನ್ ಹೇಳಿದ್ನಲ್ಲ ಅದೇ ರೀತಿ ಇರುತ್ತಾ. ಇದನ್ನ ಒಂದ್ಸಾರಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಇಲ್ಲಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಾಗ ಹಾಕ್ತಿವ್ರಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ, ಹೋಗಿ ಜಾಯ್ನ್ ಆಗಿ ನೀವು ಕೂಡ ಒಂದ್ಸಾರಿ ಪ್ರಾಕ್ಟೀಸ್ ಅನ್ನ ಮಾಡ್ಕೋರಿ. ಒಂದ್ 5-6 ಸಟ್ಟ ತಗೋರಿ ಜೆರಾಕ್ಸ್ ತಗೊಂಡು ಒಂದ್ ಯಾವ್ದಾರ PC ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಮುಂದೆ ಇಟ್ಕೊಂಡು ಕ್ವಶನ್ ಅಲ್ಲಿ ನೋಡ್ತಾ ಇಲ್ಲಿ ಕೆಳಗಡೆ ಬಿಡಿಸ್ತಾ ಹೋಗ್ರಿ. ಎದಕ್ ಕೇಳಾಕತ್ತೀವಪ್ಪ ಅಂದ್ರ ಮುಂದೆ ನಿಮ್ದು ಎಕ್ಸಾಮ್ ದಾಗ ಯಾವ ರೀತಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಇದೊಂದು ಐಡಿಯಾ ಸಿಗುತ್ತಾ. ನಾ ಯಾವ ರೀತಿ ಅಂತ ಹೇಳ್ತೀನಿ, ಇದ್ರಾಗೂ ಕೂಡ ನೋಡ್ಕೊರಿ. ಇಲ್ಲಿ 5 ಆಪ್ಷನ್ ಕೂಡ ಅದಾವು. ಇವು ನೋಡ್ರಿ, ಇವು ಆಪ್ಷನ್ 4 ಮಟ್ಟ ಏನೈತಲ್ಲ, 1 ABCD ಇವ 4 ಆಪ್ಷನ್ ಇವು ಕೊಟ್ಟಂತರ ಎಕ್ಸಾಮ್ ಅಲ್ಲಿ ಇರುತ್ತಾ.
ಅಂದ್ರ ಈಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೀತ ಅಂತೇಳಿ ಒಂದು ಪ್ರಶ್ನೆ ಐತಿ ತಿಳ್ಕೊರಿ. ಅದಕ್ಕೆ ಆಪ್ಷನ್ ಏನೈತಿ ಬಿ ಐತಿ 1857. ಬಿ ಸರಿಯಾದ ಉತ್ತರ ಐತಿ. ಓಕೆ, ಅದಕ್ಕೆ ನೀವು ಆಪ್ಷನ್ ಏನ್ ಹಾಕ್ಬೇಕು, ಬಿ ಅಂತ ಹಾಕ್ಬೇಕು. ಓಕೆ, ಇದಾಯ್ತು. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೀತು? ಎರಡನೇ ಪ್ರಶ್ನೆ. ಅದಕ್ಕೆ ನಿಮ್ಗೆ ಆಪ್ಷನ್ ಗೊತ್ತಿಲ್ಲ. ABCD ಮಟ್ಟ ಅದ್ರಾಗ ಆಪ್ಷನ್ ಇರ್ತಾವ. ABCD ಅದ್ರಾಗ ಇರ್ತಾವ, ಕ್ವಶನ್ ಪೇಪರ್ದಾಗ ಇರ್ತಾವ. ಆ ರೀತಿ ನೋಡ್ಕೊಂಡ್ರಿ. ಅದ್ರೊಳಗೆ ನಿಮ್ಗೆ ಅದು ಆಪ್ಷನ್ ಗೊತ್ತಿಲ್ಲ, ಏನ್ ಮಾಡ್ಬೇಕು ನೀವು ಅದನ್ನ ಅಷ್ಟ ಕೈ ಬಿಡ್ತೀರಿ. ಬಿಟ್ರಿ ಹಂಗೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೋಗ್ತೀರಿ. ಮೂರನೇ ಪ್ರಶ್ನೆಯಾಗ ಏನೈತಪ್ಪ ಪ್ರಶ್ನೆ ಅಂದ್ರೆ, ಕೃಷ್ಣಾ ನದಿಯ ಈ ಕೊಟ್ಟಂತ ಕೆಳಗಿರಲ್ಲಿ ಕೃಷ್ಣಾ ನದಿಯ ಉಪನದಿ ಸರಿಯಾದ ಉತ್ತರವನ್ನು ಕೊಟ್ರಿ. ಅಂದ್ರ ಒಂದಿಷ್ಟು ಬರೀ ಕೊಟ್ಟಿರ್ತಾರ, ಅವ್ನು ಕೊಟ್ಟು ನೀವು ಕರೆಕ್ಟ್ ಆಗಿ ಮಾಡ್ಬೇಕ. ಇದು ಆ ರೀತಿ ಕೊಟ್ಟಾಗ ಅದು ಆಪ್ಷನ್ ನಿಮಗ ಗೊತ್ತಿರಲ್ಲ, ಅದನ್ನು ಕೂಡ ಬಿಡ್ತೀರಿ. ಹಿಂಗ ಬಿಟ್ಕೋತ ಏನ್ ಮಾಡ್ತೀರಿ, ಹೋಗಿರ್ತೀರಿ. ಏನಾಗುತ್ತೆ, ನಿಮ್ದು ಎಕ್ಸಾಮ್ ಮುಗೀತದ. ಕಂಪ್ಲೀಟ್ ಆಗಿ ಎಕ್ಸಾಮ್ ಮುಗಿದ ಮೇಲೆ ನಿಮ್ಗ ಮತ್ತೆ 5 ನಿಮಿಷ ಟೈಮ್ ಕೊಡ್ತಾರ. ಎದಕ್ ಕೊಡ್ತಾರಪ್ಪ ಅಂದ್ರ, ಇಲ್ಲಿ ಏನ್ ಇದನ್ನ ತುಂಬಿರ್ತಿರಲ್ಲ ಒಂದೇ ಪ್ರಶ್ನೆ, ಇದಕ್ಕೆ ನಿಮ್ಗೆ ಆನ್ಸರ್ ಗೊತ್ತೈತಿ, ಅದಕ್ಕೆ ಓಕೆ, ಅದ ಸರಿಯೋ ತಪ್ಪ ಗೊತ್ತಿಲ್ಲ, ಒಟ್ಟ ಆಪ್ಷನ್ ಅಂತೂ ಹಾಕಿರಿ. ಅಂತ ಏನ್ ಹಾಕಿರುತ್ತಲ್ಲ ಅಂತಾಗ ನೀವು ಲಾಸ್ಟಿಗೆ 5 ನಿಮಿಷ ಏನ್ ಕೊಡ್ತಾರಲ್ಲ, ಎಕ್ಸಾಮ್ ಮುಗಿದ ಮೇಲೆ 5 ನಿಮಿಷ ಕೊಡ್ತಾರಲ್ಲ, ಆ 5 ನಿಮಿಷದಾಗ ಏನ್ ಮಾಡ್ಬೇಕಪ್ಪ ಅಂದ್ರ, ನಿಮಗೆ ಯಾವ ಈ ರೀತಿ ಖಾಲಿ ಬಿಟ್ಟಿರ್ತೀರಿ ನೋಡ್ರಿ. ಈಗ 2ನೇ ಆಪ್ಷನ್ ಬಿಟ್ರಿ, 3ನೇ ಆಪ್ಷನ್ ಬಿಟ್ರಿ, ಇವಕ್ ನೀವ್ ಏನ್ ಮಾಡ್ಬೇಕು, 5ನೇ ಆಪ್ಷನ್ ನ ಮಾರ್ಕ್ ಮಾಡ್ಬೇಕು. ಎದಕ್ ಮಾಡ್ಬೇಕು, ನಮ್ ಇಷ್ಟ ಬಿಟ್ಟು ಬರ್ತೀವಿ, ಬಿಟ್ಟು ಬಂದ್ರೆ 0.25 ಅಂಕವನ್ನ ನೀವು ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ ಮತ್ತೆ ನೆಗೆಟಿವ್ ಮಾಡ್ತಾರ. ಇದು ಅಫಿಷಿಯಲ್ ಆಗಿ ಕೇಳಿದವರ ಹೇಳಿದ್ದು. ಅದಕ್ಕೆ ನೀವ್ ಏನ್ ಮಾಡ್ಬೇಕು, 5ನೇ ಆಪ್ಷನ್ ಯಾವ ಕಾರಣಕ್ಕಾಗಿ ಹಾಕ್ಬೇಕಪ್ಪ ಅಂದ್ರ, ಮುಂದೆ ಸ್ಕ್ಯಾಮ್ ಆಗುವ ಸಾಧ್ಯತೆ ಇರುತ್ತ, ತಿಳಿತು. ಅದಕ್ಕಾಗಿ ಸ್ಕ್ಯಾಮ್ ಯಾವುದೇ ರೀತಿ ಸ್ಕ್ಯಾಮ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಪ್ರಸನ್ನ ಸರ್ ಅವರ ನಿಟ್ಟ ಏನಪ್ಪಾ ಇದು ದೂರದೃಷ್ಟಿ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ, ನೀವು ಈ 5ನೇ ಆಪ್ಷನ್ ನ ಹಾಕ್ಲಿಕ್ಕಂದ್ರು ಕೂಡ ಲಾಸ್ಟಿಗೆ 5 ನಿಮಿಷ ಕೊಡೋದು ಅದಕ್ಕೆ ಕೊಟ್ಟಿರ್ತಾರೆ. ನಿಮ್ಗೆ ಆ 5ನೇ ಆಪ್ಷನ್ ಹಾಕ್ಲಿಕ್ಕಂದ್ರು ಕೂಡ ನಿಮ್ದು 0.25 ಹೋಗುತ್ತಾ. ನಿಮ್ದು ಇಲ್ಲಿ ಆಲ್ರೆಡಿ ಒಂದು 0.25 ಏನೋ ತಪ್ಪ ಆನ್ಸರ್ ಹಾಕಿದ್ರೆ ಹೋಗಿರ್ತತಿ, ಅದನ್ನ ಕೈ ಬಿಡ್ರಿ. ಪ್ಲಸ್ ಇದನ್ನ ಹಾಕ್ಲಿಲ್ಲ ಅಂದ್ರೂ ಕೂಡ 0.25. ನೀವು ಇಲ್ಲಿ ಆನ್ಸರ್ ABCD ಅಲ್ಲಿ ಯಾವುದೇ ಒಂದು ಆಯ್ಕೆನ ಹಾಕದೇ ಇದ್ದಲ್ಲಿ ಮಾತ್ರ ಇದಕ್ಕೆ ಹಾಕ್ಬೇಕು. ಯಾವ್ದಾದ್ರು ABCD ಅಲ್ಲಿ ಏನಾದ್ರು ಒಂದು ಹಾಕಿದ್ರಪ್ಪ, ಅದು ಸರಿಯೋ ತಪ್ಪ ಗೊತ್ತಿಲ್ಲ, ಒಟ್ಟು ಹಾಕಿದ್ರಂದ್ರ ಈ 5ನೇ ಆಪ್ಷನ್ ನ ಹಾಕುವ ಅವಶ್ಯಕತೆ ಇಲ್ಲ. ಖಾಲಿ ಬಿಟ್ಟಂತ ಪ್ರಶ್ನೆಗಳಿಗೆ ಮಾತ್ರ ಹಾಕ್ಬೇಕು. ಒಂದೊಂದ್ ಸಾರಿ ಯಾವ ರೀತಿ ಸ್ಕ್ಯಾಮ್ ಆಗೈತಪ್ಪ ಅಂದ್ರ, ಅವ್ರು ಬರೋಬ್ಬರಿ ಎಷ್ಟು ಅಂಕ ಹಾಕಿ ಹೋಗುದು, 11 ಕ್ವಶನ್ ನ ಟಚ್ ಮಾಡಿ ಹೋಗುದು. ಪೊಲೀಸ್ ಪರೀಕ್ಷೆಗೆ 11 ಕ್ವಶನ್ ನ ಟಚ್ ಮಾಡಿ ಅಂತ ಈ ರೀತಿ ಗ್ಯಾಪ್ ಬಿಟ್ಟು ಬರ್ದು ಹಾಕಿದ್ರಿ. ಅದನ್ನ ಮತ್ತೆ OMR ಕೆಲವೊಂದ್ ಸಾರಿ OMR ಕೂಡ ತಿದ್ದುಪಡಿ ಆಗಾಕ ಆಪ್ಷನ್ ಐತ್ರಿ. ಯಾವ ರೀತಿ ಅಂದ್ರ, ಇದನ್ನ 99 ಮಾಡಿಬಿಡುದ್ರಿ. 99 ಮಾಡಿ ಉಳಿದಿದ್ದು ಎಲ್ಲ ಕೂಡ ಹಾಕ್ಬೋದಿತ್ತು. ಬಟ್ ಇವಾಗ ಹೆಂಗ್ ಮಾಡ್ಯಾರಪ್ಪ ಅಂದ್ರ, ಯಾವ್ದೇ ರೀತಿ ಸ್ಕ್ಯಾಮ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನೀವು ಯಾವ ಕ್ವಶನ್ ನ ಬಿಟ್ಟಿರ್ತಾರಲ್ಲ ಅದನ್ನ ತಪ್ಪದೇ ಫಿಲ್ ಮಾಡದೆ ಹೋಗ್ಬೇಕು. 5 ನಿಮಿಷ ಅದಕ್ಕ ಕೊಡ್ತಾರ. ನಿಮ್ಗೆ ಆಲ್ರೆಡಿ ಅಲ್ಲಿರೋ ಸೂಪರ್ವೈಸರ್ ಕೂಡ ನಿಮ್ನ ಚೆಕ್ ಮಾಡ್ತಾರ ಹಾಕಿರೋ ಇಲ್ಲೋ ಅಂತೇಳಿ. ಇದನ್ನ ಈ ರೀತಿ ತಪ್ಪದೆ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೋರಿ. ಇದನ್ನ PDF ಆಗ್ಲಿ ಅಥವಾ ಈ ಇಮೇಜ್ ಅಲ್ಲಿ ನಮ್ ಗ್ರೂಪ್ ದಾಗ ಐತಿ, ಹೋಗಿ ಜಾಯಿನ್ ಆಗಿ ಈ PDF ಅನ್ನ ತಕೊಂಡು ಎಷ್ಟು ಎಕ್ಸಾಮ್ ಐತಿ, ಈಗ ಒಂದು 7-8 ಸಟ್ಟ ತೆಗೆದಿಟ್ಕೋರಿ. ತೆಗೆದಿಟ್ಕೊಂಡ ದಿವಸ 1 ಅಥವಾ 2 ಬಿಡಿಸ್ಕೊಂಡ ರೂಢಿ ಮಾಡ್ಕೋರಿ. ಸಾಕಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಮ್ ದಾಗ, ಈಗ 1ನೇ ಕ್ವಶನ್ ಹೇಳಿದ್ರೆ ನಾ ಆಲ್ರೆಡಿ ಹೇಳಿದೆ, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೀತು. ಅದಕ್ಕೆ ಏನ್ ಮಾಡ್ತಾರ, ಕ್ವಶನ್ ಪೇಪರ್ ತಗೊಂಡಿರ್ತಾರ, ಕ್ವಶನ್ ಪೇಪರ್ ದಾಗ ಒಂದ್ ಮಾರ್ಕ್ ಮಾಡ್ಕೋತಾರ. ಅದು ಕೂಡ ನಿಮ್ದು ತಪ್ಪು. ಯಾವುದೇ ಒಂದು ಕ್ವಶನ್ ಅನ್ನ ಮಾರ್ಕ್ ಮಾಡೋ ಮುಂಚೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಡೈರೆಕ್ಟ್ ಆಗಿ OMR ದಲ್ಲೇ ಹಾಕ್ಬೇಕು. ನಿಮ್ಗೆ 100% ಕರೆಕ್ಟ್ ಇತ್ತಾ, ಡೈರೆಕ್ಟ್ ಆಗಿ ಹಾಕ್ಬಿಡ್ರಿ. ಡೌಟ್ ಇದ್ರ ಮಾತ್ರ ಅದೊಂದು ನಿಮಗೆ ಕಾಣುವಷ್ಟು ಅಷ್ಟೇ ಟಿಕ್ಕನ್ನ ಇಟ್ಕೋಬೇಕು. ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಯಾವ್ದೇ ರೀತಿಯ ಮಾರ್ಕ್ ಮಾಡುವಂತಿಲ್ಲ. ಕಚ್ಚಾ ಪ್ರದೇಶ ಕೊಟ್ಟಿರ್ತಾರ, ಕಚ್ಚಾದ್ರಾಗ ಬೇಕಾದ್ರೆ ನೀವು ಮಾಡ್ಕೋಬಹುದು. ತಿಳಿತು ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೆ ಇನ್ನೊಂದ್ 2 ದಿವಸ ಬಿಟ್ಟು ನಿಮ್ಗ OMR ಅನ್ನ ಯಾವ ರೀತಿ ಬಿಡಿಸೋದು, ಯಾವ ರೀತಿ ಕ್ವಶನ್ ನ ಟಚ್ ಮಾಡ್ಬೇಕಂತೇಳಿ ವಿಡಿಯೋ ಮಾಡಿ ಕೂಡ ತಿಳಿಸ್ತೇನೆ. ಓಕೆ, ಇದು OMR ನಮ್ಮ ಗ್ರೂಪ್ ನಾಗ ಐತಿ, ಹೋಗಿ ತಕೊಂಡ ಪ್ರಾಕ್ಟೀಸ್ ಅನ್ನ ಮಾಡ್ಕೋರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಒಂದಿಷ್ಟು ಅಭ್ಯರ್ಥಿಗೆ ಏನ್ ಡೌಟ್ ಬಂದಿರ್ತೈತಿ, ಈಗ ನಾ 4 ಆಪ್ಷನ್ ಒಳಗ 100 ಪ್ರಶ್ನೆಗಳನ್ನ ನಾ ಒಟ್ಟು ಆಪ್ಷನ್ ನ ಕೊಟ್ಟು ಬಂದಿನಿ. ಅವನ್ನ ಹಾಕ್ಬೇಕಾ ಹಾಕ್ಬಾರ್ದ? ಸ್ನೇಹಿತರೆ, ನೀವೇನ್ ಖಾಲಿ ಬಿಟ್ಟಿರ್ತಿರ್ಲಾ ಕ್ವಶನ್ ಅನ್ನ, ಈಗ ಯಾವ್ದೋ ಒಂದು ಕ್ವಶನ್ ನ ಖಾಲಿ ಬಿಟ್ಟಿರ ಅಂದ್ರ ಖಾಲಿ ಬಿಟ್ಟ ಕ್ವಶನ್ ಗೆ ಮಾತ್ರ 5ನೇ ಆಪ್ಷನ್ ನ ಹಾಕ್ಬೇಕು. ನೀವು ಸರಿಯಾದ ಉತ್ತರ ಅಥವಾ ತಪ್ಪಾದ ಉತ್ತರ ಆಪ್ಷನ್ 4 ಆಪ್ಷನ್ ದಾಗ ಒಂದರ ಏನ್ ಆಪ್ಷನ್ ಹಾಕಿದ್ರಪ್ಪ ಅಂದ್ರ ಈ 5ನೇ ಆಪ್ಷನ್ ನ ಹಾಕುವ ಅವಶ್ಯಕತೆ ಇಲ್ಲ. ಖಾಲಿ ಬಿಟ್ಟ OMR ಗೆ ಮಾತ್ರ ಈ 5ನೇ ಆಪ್ಷನ್ ನ ಹಾಕ್ಬೇಕು. ಓಕೆ ಸ್ನೇಹಿತರೆ, ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.